ಇದೀವಿ. ಅವ್ರಿಗೆ ಇಲ್ಲ ಸರ್ ನಿಮ್ಮಲ್ಲೇ ಚೆನ್ನ ಆಗ್ತಾರೆ ಹಾಯ್ ಹಲೋ ನಮಸ್ಕಾರ, ನನ್ನ ಚಿಕ್ಕ ವರ್ಲ್ಡ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ನಮ್ಮನೆ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಎಲ್ಲರೂ ಆಲ್ಮೋಸ್ಟ್ ತಮ್ನೇಲಲ್ಲಿ ನೋಡಿರ್ತೀರಾ, ನಮ್ಮ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಹೂ ನೋಸ್ ಮೀ ಬೆಟರ್ ಅಂತ ಮಾಡ್ತಾ ಇದ್ದೀವಿ. ಯಾರು ಜಾಸ್ತಿ ಹೇಳ್ತಾರೋ ಅವರಿಗೆ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್ ಇರುತ್ತೆ. ಕಾಸ್ಟ್ಲಿ ಏನಲ್ಲ, ಚಿಕ್ಕದು. ಸೊ ಸ್ಟಾರ್ಟ್ ಮಾಡೋಣ. ವಿಷಲ್ ಓದ್ಬೇಕು. ಯಾರು ಫಸ್ಟ್ ವಿಷಲ್ ಓದ್ತೀರೋ ಅವರಿಗೆ ಚಾನ್ಸ್ ಕೊಡ್ತೀನಿ. ವಿಷಲ್ ಊದಿ ಅವ್ರ ಆನ್ಸರ್ ಹೇಳಿದ್ರೆ ಮಾತ್ರ ಕ್ವಶನ್ ಪಾಸ್ ಆಗುತ್ತೆ. ನಾನು ಒಂದು ಹ್ಯಾಬಿಟ್, ಇವಾಗ ನನ್ಗೊಂದು ಹ್ಯಾಬಿಟ್ ಇದೆ, ಅದು ನಿಮ್ಮಿಬ್ರಿಗೂ ಇಷ್ಟ ಆಗಲ್ಲ. ಹ್ಯಾಬಿಟ್ ಏನದು? ಜಾಸ್ತಿ ಕೋಪ ಮಾಡ್ಕೊಂತೀಯ? ತುಂಬಾ ಹ್ಯಾಬಿಟ್. ಕೋಪ ಮಾಡ್ಕೊಳ್ಳೋದಲ್ಲ, ಹ್ಯಾಬಿಟ್ ಅಂದ್ರೆ ಡೈಲಿ ದಿನನಿತ್ಯ ಮಾಡೋ ತರ. ನಿಮ್ಗೆ ಇಷ್ಟ ಆಗಲ್ಲ ಮೊಬೈಲ್ ನೋಡೋದು? ಮೊಬೈಲ್ ಏನ್ ಜಾಸ್ತಿ ನೋಡೋದು? ಸೋಂಬೇರಿತನ ಜಾಸ್ತಿ ಇಲ್ಲ. ನಾನ್ ಬ್ರಷ್ ಮಾಡದೆ ಕಾಫಿ ಕುಡಿಯೋದೆಲ್ಲ ಊಟ ಮಾಡೋದು ನಿಮ್ಗೆ ಇಷ್ಟ ಆಗುತ್ತಾ? ಬರೀ ಡೌಗಳು ನಿಂದ ಸೋಂಬೇರಿತನ ಬರಲ್ಲ, ಇಬ್ರದ್ದು ಬರಲ್ಲ ಇದು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಇಲ್ಲ, ಅದೋಯ್ತು. ನನ್ಗೆ ಜಾಸ್ತಿ ಭಯ ಪಡೋದು ಯಾವ್ದಕ್ಕೆ? ನಾನು ಕಳ್ರಿಗೆ ನಿಜ ನಿಜ. ನಮ್ಮ ಅಪ್ಪಾಜಿದ್ ಒಂದು ನೀವ್ ಕೌಂಟ್ ಮಾಡ್ಕೊಬೇಕು. ಹೌದು, ಕರೆಕ್ಟ್ ಗೈಸ್. ನೆಕ್ಸ್ಟ್ ನನ್ಗೆ ಇವತ್ತು 1 ಲಕ್ಷ ಸಿಕ್ಕಿದ್ರೆ ನಾನು ಫಸ್ಟ್ ಮಾಡೋ ಕೆಲಸ ಏನು? ಊದ್ಬೇಕು. ನಿಮ್ ಗಂಡ ಎಲ್ಲಿ ಅಂತ ಎಲ್ಲ ಮಾಡಂಗಿಲ್ಲ. ಹೇಳಪ್ಪ. ಆಲ್ಮೋಸ್ಟ್ ಒಂದು 80% ಅವ್ರಿಗೆ ಕೊಡ್ಲಿಕ್ಕೆ ಯೋಚನೆ ಮಾಡ್ತೀಯ, ಇನ್ನೊಂದು 20% ಇನ್ನೊಂದು ಯೋಚನೆ ಮಾಡ್ತೀವಿ. ನಾವು ಕಷ್ಟ ಇದ್ದೀವಿ ಅಂದ್ರಲ್ಲ. ಇವಾಗ ಗೊತ್ತೇ ಇಲ್ಲ, ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗೆ ಕೊಡೋದಕ್ಕೂ ಗೊತ್ತಿಲ್ಲ. ನಾನು ಫಸ್ಟ್ ಅವ್ರು ಏನ್ ಮಾಡ್ತೀನಿ 1 ಲಕ್ಷದಲ್ಲಿ? 50% ಅನಾಶ್ರಮ ಕೊಡ್ತೀವಿ, ಇನ್ 50% ನಾವು ಯೂಸ್ ಮಾಡ್ಕೋತೀವಿ. ಕರೆಕ್ಟಾ? ಎರಡು ನೀವು ಓದ್ಬೇಕು. ಗೊತ್ತಿರೋದ ಹೇಳ್ತಿದ್ದೆ, ಗೊತ್ತಿಲ್ಲ ಅಂದ್ರೆ ಪಾಪ ಹೇಳುದು. ನಂದು ಬಿಗ್ಗೆಸ್ಟ್ ಡ್ರೀಮ್ ಏನು ಇವಾಗ ಸದ್ಯಕ್ಕಿರೋದು? ಇಂಜಿನಿಯರು. ನನ್ನ ಫೇವ್ರೆಟ್ ಸ್ನ್ಯಾಕ್ ಚಿಪ್ಸ್. ಇಲ್ಲ, ರಾಂಗ್. ಸ್ನ್ಯಾಕ್ಸ್ ಹಂಗೆ ಹೇಳಿ, ಪರವಾಗಿಲ್ಲ. ಯಾವ್ದು ಹೇಳೋದ್ರಲ್ಲಿ ಜಾಸ್ತಿ ಸ್ನ್ಯಾಕ್ ತಿಂಡಿ ಸಂಜೆ ಹೊತ್ತು ನಾನು ಜಾಸ್ತಿ ಅಂತ ಹೇಳೋದು. ಬಿಸ್ಕೆಟು? ಇಲ್ಲ. ಮಿಕ್ಚರು? ಇಲ್ಲ, ಪಾನಿಪುರಿ. 3-4 ಆಯ್ತು. ಅವ್ರಿಗೆ ಇಲ್ಲ ಇದು. ನಂದೇ 2 ಇರೋದು. ಪಾನಿಪುರಿ 2 ನಿಮ್ದು, 1 ಮಮ್ಮಿ. ಜಾಸ್ತಿ ತಿಂತಾಳ ಆದ್ರೂ ಪಾನಿಪುರಿ ಜಾಸ್ತಿ ಇಷ್ಟ. ನನ್ನ ಫೇವರೇಟ್ ಫುಡ್ ಅಂತ ಹೇಳಿದ್ರೆ ಪಾನಿಪುರಿ ಅಂತ ಹೇಳಿದ್ವಿ ನಾನು. ಏನು ಫೇವ್ರೆಟ್ ಫುಡ್ ಬೇರೆ, ಫುಡ್ ಅಂದ್ರೆ ಊಟ ಬೇರೆ, ಸ್ನ್ಯಾಕ್ ತಿಂಡಿ. ನನ್ಗೆ ಇವಾಗ ಫಸ್ಟ್ ಹೆಲ್ಪ್ ಬೇಕಂದ್ರೆ ಫಸ್ಟ್ ಕಾಲ್ ಮಾಡೋದು ಯಾರಿಗೆ? ಅವ್ರ ಪಪ್ಪಂಗೆ. ನಾನು ಜಾಸ್ತಿ ಏನು ಕೋಪ ಮಾಡ್ಕೊಳ್ಳೋದು ಯಾವ್ದಕ್ಕೆ? ಯಾರ ಮೇಲೆ ಇಲ್ಲ, ಏನಕ್ಕೆ ಕೋಪ ಮಾಡ್ಕೊಳ್ಳೋದು ನನ್ನ ಮೇಲೇನೆ. ಆಲ್ಮೋಸ್ಟ್ ನಾವು ಸ್ವಲ್ಪ ಏನಾದ್ರು ಜಾಸ್ತಿ ಸಪ್ಗಿದ್ದು ಅವಳ ಜೊತೆ ಹೊರಟಾಗಿ ಮಾತಾಡಿದ್ರೆ ಇಮಿಡಿಯೇಟ್ ಕೋಪ ಬಂದ್ಬಿಡ್ತದೆ. ಆಮೇಲೆ ಅಷ್ಟೇ. ನಾನೇ ನೀವ್ ಹೇಳ್ಬೇಕು. ನನ್ನ ಫೇವ್ರೆಟ್ ಮೂವಿ ಯಾವುದು? ಸುದೀಪ್ ಹೀರೋ. ಇದು ಯಾರು ಹೇಳ್ತಾರೆ? ನಿನ್ ಫೇವ್ರೆಟ್ ಹೀರೋ ಯಾರು? ನಮ್ಮ ಕಾಲೇಜಲ್ಲಿ ಎಲ್ಲರೂ ಹೇಳ್ಕೊ ಬರ್ತಾರೆ. ನನ್ನ ಕನಸು.
ಅದು ಅಲ್ವಾ? ಸುದೀಪದು ನಿಂದು ಫೇವರೆಟ್ ಮೂವಿ ಯಾವುದು? ರನ್ನ. ಅಲ್ಲ, ಇದು ಬಾಯಿಗೆ ಗೊತ್ತಾಯ್ತಲ್ಲ. ಇನ್ನೊಬ್ರು ಯಾರು ಆಕ್ಟ್ ಮಾಡಿದ್ದಾರೆ ಅದ್ರಲ್ಲಿ? ರವಿಚಂದ್ರನೇ. ನಾನ್ ಫಸ್ಟ್ ಥಿಯೇಟರ್ ಅಲ್ಲಿ ನೋಡಿದ್ ಮೂವಿ. ಅದೇ ರವಿಚಂದ್ರನ ಅವ್ರು ಮಾಣಿಕ್ಯ. ಮಾಣಿಕ್ಯ ಗೊತ್ತ ನನಗೆ, ಅದ್ರ ಹೆಸರು ಗೊತ್ತಾಯ್ತ. 5 ಗೆದ್ಬಿಟ್ಟಿದ್ದೀನಿ ನಾನು. ಇಲ್ಲ, ಇದು ಯಾರಿಗೆ ಯಾಕೆ? ಆದ್ರೆ 4 ಇದೊಂದು 5. 5 ಅವತ್ತೇ ಕನ್ಸಿಡರ್ ಇಲ್ಲ, ನಾನು ಅರ್ಧ ಹೇಳ್ಕೊಟ್ಟಿದ್ದೀನಿ. ಎಲ್ಲ ನಾನು ಹೇಳ್ದೆ ಸುದೀಪ್ರೇ ಮೂವಿ ಅಂತ. ಸುದೀಪ್ದು ಯಾಕಂದ್ರೆ ಅದು ನಾನು ಆಮೇಲೆ ಫಸ್ಟ್ ಹೇಳಿಲ್ಲ ರವಿಚಂದ್ರನ ಮಾಡಿದ್ದಾನೆ ಅಂತ. ಥಿಯೇಟರ್ ಅಲ್ಲಿ ನೋಡಿದ್ ಮೂವಿ. ನಿಮ್ಗೆ ಗೊತ್ತಿರೋದು ಜಾಸ್ತಿ ಒಂದು ಚೈಲ್ಡ್ಹುಡ್ ಮೆಮೊರಿ ನಾವು ಜಾಸ್ತಿ ನೆನ್ಪು ಮಾಡ್ಕೊಳ್ಳೋದು ಯಾವ್ದು? ನಂದು. ನಾವು ಜಾಸ್ತಿ ನೆನ್ಪು ಮಾಡ್ಕೊತಿರ್ತೀವಿ. ಬರ್ತಲ್ಲಿ ಕಾಂಪೌಂಡ್ ಮೇಲೆ ಬಿದ್ದಿದ್ದು. ನಾವ್ ನೆನ್ಪೇ ಮಾಡ್ಕೊಂಡಿಲ್ಲ ಇದನ್ನ. ಏನೇನ್ ಅರ್ಥ? ಜಾಸ್ತಿ ನಾನ್ ಚಿಕ್ಕವಳಿದ್ದಾಗ ಒಂದು ಇನ್ಸಿಡೆಂಟ್ ನ ಜಾಸ್ತಿ ನೆನ್ಪು ಮಾಡ್ಕೊಂಡು ಮಧುರ ಗಾರ್ಮೆಂಟ್ಸ್ ಹೋಗಿದ್ದೆ. ಇನ್ನೊಂದು ನೀವು ಬೈಯೋದು ನನಗೆ. ನಾನ್ ಬೈಯೋದು. ಯಾವ್ದೇ ಅಲ್ಲ ಅಲ್ಲ, ಪಾಪ ಹೊಡೆದಿದ್ದಲ್ಲ ನನಗೆ ಊರಲ್ಲಿ. ನಮ್ಮ ಅಪ್ಪಂಗ್ ಬಂದಾಗ ಹೇಳ್ತೀನಿ ಅಂತ ಅಂದಿದ್ದೀನಿ. ಸರಿ, 5-0 ಇದಕ್ಕೆ ಯಾರು ಇಲ್ಲ. ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಾವುದು? ನಾನೇ ನೀನ್ ಹೇಳು. ಹೇಳು. ಏನಿಲ್ಲ, ಹೇಳ್ತಿಲ್ವಾ? ಇಲ್ಲ, ನೀನ್ ಯಾರು? ಏನಿಲ್ಲ. ವಿಶಾಲ್ ಯಾರು ಹೊಡಿಬೇಕು. ಸುಮ್ಮನೆ ಗೊತ್ತಿಲ್ಲ ಅಂದ್ರೆ ಒಂದ್ ನಿಮಿಷ. ಆಗಿಲ್ಲ. ನನ್ 10th ಅಲ್ಲಿ 6-0. ನನ್ 10th ಅಲ್ಲಿ ಇಂಗ್ಲಿಷ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು? ಗೊತ್ತಿದ್ದು 90 ಅಲ್ಲ 108. ಅಲ್ಲ, ಮನೆ ಡೇಸ್ ಮಾಡಿ 100 ಮೇಲೆ ಒಂದಿದೆ ಅದು. 100 ಮೇಲೆ ಐತೆ. 1112 ಇಲ್ಲ 108. 1112 ಗೊತ್ತು ನಮ್ಗೆ ಅದು. 7 6 ಯಪ್ಪ ದೇವ್ರು. ಅವಾಗ 6 ಆಗಿತ್ತು, ಈಗ ಇಲ್ಲ, ಇಲ್ಲ, ಅದು consider ಇಲ್ಲ. 6. ಬರೀ ಇಂಥದೆಯ. ನಾ ಕರೆಕ್ಟ್ ಹೇಳಿದ್ ಮಾರ್ಕ್ಸ್ ಅಷ್ಟೆಲ್ಲ ಕರೆಕ್ಟ್ ಇರ್ತೀವಿ ನಮಗೆ. ನನ್ನ ಫ್ರೆಂಡ್ಸ್ ಅಲ್ಲಿ ನಾನು ಯಾವ್ದೇ ತುಂಬಾ ಕ್ಲೋಸ್ ಆಗಿರೋದು? ಸುಪ್ರಿಯಾ. ಒಂದು ಗೆಲ್ಬಿಟ್ಟು 2 ಎರಡು 7. ನಾನು ಯೂಟ್ಯೂಬ್ ಐಡಿಯಾ ಕೊಟ್ಟಿದ್ದೆ ಯಾವಾಗ ಯೂಟ್ಯೂಬ್ ಮಾಡೋಣ ನಾವು ಅಂತ. ಫೋಟೋ ಕ್ಲೋಸ್ ಆದ್ಮೇಲೆ ಇಲ್ಲ, ಗೊತ್ತಿಲ್ಲ ಇದು. ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಹಾ. ಹೋದಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ನಾವು ನೋಡಿದ್ದು. ನನಗೆ ಯಾರು ಅಪ್ಪ ಅಮ್ಮಂದ್ರೆ ಯಾರು ಜಾಸ್ತಿ? ಅವ್ರ ಅಮ್ಮಿನೇ ಇಷ್ಟ ಅವಳಿಗೆ. 1% ಅವಳು ಇಷ್ಟ. 1% ಯಾವುದು ಮಮ್ಮಿನೇ ಜಾಸ್ತಿ ಇಷ್ಟ. ನಾನು ಇವಾಗ ಬೇರೆ ಕಂಟ್ರಿ ವಿಸಿಟ್ ಮಾಡ್ಬೇಕು ಅಂದ್ರೆ ಯಾವ ಕಂಟ್ರಿಗೆ ಹೋಗ್ಬೋದು? ಬೇರೆ ಲೈಕ್ ನಾನು ಯಾವ್ದಾದ್ರು ಕಂಟ್ರಿನ ವಿಸಿಟ್ ಮಾಡ್ಬೇಕು ಅಂದ್ರೆ ನೋಡ್ಬೇಕಂದ್ರೆ ಯಾವ ಕಂಟ್ರಿ ಚೂಸ್ ಮಾಡ್ತೀನಿ ಫಸ್ಟ್? ಅಮೇರಿಕಾ. ಫಸ್ಟ್ ಇಂಡಿಯಾನೇ ತಾನೇ? ಇಂಡಿಯಾನೇ ನಾನು ನೋಡಿಲ್ಲ. ಇಂಡಿಯನ್ ಬಿಟ್ಟು ಬೇರೆ ನಾನು ಹೇಳಿದೆ ಆಮೇಲೆ ಕರೆಕ್ಟ್ ಆಗಿ. ಇಲ್ಲ, ಬೇರೆ ಕಂಟ್ರಿ. ಕ್ವಶನ್ ರಾಂಗ್ ಅದು. ವಾಟ್ ಈಸ್ ಮೈ ಡ್ರೀಮ್ ಕಾರ್? ಡ್ರೀಮ್ ಕಾರು ಇನೋವಾ. ಏನಿಲ್ಲ ಅಂತ ಹೋಗಿರೋ ಸುಮ್ಮನೆ. ಅದೇ ಎಲ್ಲ ದೊಡ್ಡ ಮಕ್ಕಳು ಸುಳ್ಳು ಎಲ್ಲ ಲೆಕ್ಕ ಮಾಡಕ್ ಹೋಗ್ಬಾರ್ದು. ಎಷ್ಟು ಯಾರು? ನಾನು 7 5 8 ಆಯ್ತು. ಏನು? ಸರ್ ನಿಂದ 2. 1 2. ನೆಕ್ಸ್ಟ್ 5 ವರ್ಷದಲ್ಲಿ ನಾನು ಇದನ್ನ ಅಚೀವ್ ಮಾಡ್ಬೇಕಂದ್ರೆ ನಾನು ಏನ್ ಅಚೀವ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ 5 ವರ್ಷದಲ್ಲಿ ಒಂದು ಫ್ಲಾಟ್ ತಗೋಬೇಕು. ಕರೆಕ್ಟ್ ರಾಂಗ? ಕರೆಕ್ಟ್ ಕರೆಕ್ಟ್ ಅಂತ ಹೇಳ್ಬೇಕು. ಕರೆಕ್ಟ್ ಕರೆಕ್ಟ್.
3 ಪಾಯಿಂಟ್ ಮಮ್ಮಿಗೆ. ಹಾ. ನಿಮ್ದು 8 ಪಾಯಿಂಟ್ 8 ಪಾಯಿಂಟಾ? ನಿಜ 8 ಪಾಯಿಂಟ್ ಸುಳ್ಳು ಹೇಳೋದು. ಸತ್ಯ 8 ಪಾಯಿಂಟ್ ಸತ್ಯ. ನೀನ್ ನಿಮ್ಮಪ್ಪ ಹೇಳಿಲ್ವ ಅರ್ಧ ಅದು ನಿಮ್ಮಪ್ಪ ಲೆಕ್ಕ ಮಾಡ್ಕೊಂಡ್ರು ಅಂದ. ಇಲ್ಲ ಪಾಪ ಇಲ್ಲ ಅಂದ್ಮೇಲೆ ಇಲ್ಲ ನೀನು ಅದು ನೋಡ್ಕೋಬೇಕಂದ್ರೆ 8 ಪಾಯಿಂಟ್ ಹೇಳು. ಸರಿ ಮಾಡುವ. ಒಂದ್ ಕಡೆಯಿಂದ ಕೇಳ್ಕೊಂಡ್ ಬರ್ಬೇಕು. ಇಲ್ಲ ಯಾವ್ದು ಅವಳಿಗೆ ಯಾವ್ದು ಯಾವುದು ನಾನ್ ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ನೋಡ್ಕೊಂಡ್ರೆ ನಾನು ಯಾರಿಗೆ ಜಾಸ್ತಿ ಸಿಮಿಲರ್ ನೋಡೋದು ಇಲ್ಲ ನಾನು ಒಂದೇ ಸೇಮ್ ತರ ಇರೋದು. ನನ್ನ ಅಂತಾರನೇ ಆಲ್ಮೋಸ್ಟ್ ಐದೇ ಇಲ್ಲ ನಂತರನೇ ನಿಂದು. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ಮಮ್ಮಿ ಅತ್ತೆ ಹೇಳ್ತಾನೆ ಇಲ್ಲ, ಮಮ್ಮಿಗೆ ಬೋರ್ ಆಗೋಯ್ತು ಅನ್ಸುತ್ತೆ. ಏನಿಲ್ಲ ಮತ್ತೆ ಹೇಳಲಿ ವಿಷಯ ಕೊಡಿ. ಸುಮ್ಮನಿರೋದು. ನಾನು ಸೇವ್ ಮಾಡ್ಬೇಕು ಅಂತ ಇರೋ ಲಾಟ್ ಸ್ಕ್ರೀನ್ ಯಾವ್ದು? ಲಾಟ್ ಸ್ಕ್ರೀನ್ ವಾಲ್ಪೇಪರ್ ಸುದೀಪ್ದು. ಓದಿ ಮಮ್ಮ ಸುದೀಪ್ ಖುಷಿಯಾಗಿ ಇರ್ಬೇಕು. ಆಮೇಲೆ ಏನ್ ಅನ್ಕೋತಾರೆ ಇಷ್ಟ ಇಲ್ವೇನೋ ಅಮ್ಮನ ಕೂರ್ಸೋರಿ ಅಂತ. ಏನಿಲ್ಲ ನೀ ಅದು ವಿಡಿಯೋ ಇರ್ತದಾನೆ ಅಲ್ಲಿ ಆಮೇಲೆ ಕಟ್ ಮಾಡ್ಕೊತಾಳ. ಏನಿಲ್ಲ ಫುಲ್ ಹಾಕ್ತೀನಿ ನಾನು, ಕಟ್ಟೆಲ್ಲ ಮಾಡಲ್ಲ. ಮೊದಲೇ ಸುಮ್ಮನೆ ಇರ್ತೀನಿ. ಇವಾಗ ಇಂಜಿನಿಯರಿಂಗ್ ಇಲ್ಲ ಅಂದ್ರೆ ಬ್ಯಾಕಪ್ ಕೆರಿಯರ್ ಏನಾರು ಇಟ್ಕೊಂಡಿದ್ದೀನ? ಹೋಟ್ಲು ಬಿಸ್ನೆಸ್ ಮಾಡ್ಬೇಕು ಅಂತ ಅಲ್ಲ, ನಾನು ಒಂದ್ ಬ್ಯಾಕಪ್ ಕೆರಿಯರ್ ಹೇಳ್ತಾ ಇದ್ದೆ. ಇದಿಲ್ಲ ಅಂದ್ರೆ ಇದ್ದಾರು ಹೋಗ್ಬಿಡ್ಬೇಕು. ಇವಾಗ ರೀಸೆಂಟ್ ಅಲ್ಲಿ ಗೊತ್ತಿಲ್ಲ ಫಿಸಿಕ್ಸ್ ಟೀಚರ್ ಆಗ್ಬೇಕು ಅಂತ ಹೇಳಿ. ಯಾವ ಟೀಚರ್ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಿರ್ತೀನಿ. ಆನಂದ್ ಸರ್ ಮಮ್ಮಿ ಹೇಳಿದ್ದು. ಎಷ್ಟಾಯ್ತು? 3 4 4 9 ನಾವ್ ಯಾಕೆ ಬರೀ ನಿಜವಾಗ್ಲೂ ಬಡ್ಡಲೇ ನಿಜವಾಗ್ಲೂ ಇದು. 4 ನಾನು ಇವಾಗ ಸಪ್ಪಗೆ ಇರ್ತೀನಿ, ಇನ್ಸ್ಟೆಂಟ್ ಆಗಿ ಹ್ಯಾಪಿ ಮಾಡು. ನನ್ ಖುಷಿ ಆಗೋದೇನಕ್ಕೆ ಏನಕ್ಕಾದ್ರು ಯಾವ್ದಾದ್ರು ಹೇಳ್ತಾರ ಏನೋ ಖುಷಿ ಹೇಳ್ದಾಗ ನಾನು ನೀವೇನಾದ್ರು ಹೇಳ್ದಾರ ನನ್ ಖುಷಿ ಆಗೋದು. ನಾನ್ ಇವತ್ ಬೇಜಾರ ಹೇಳ್ತೀನಿ, ನೀವೇನೋ ಹೇಳ್ತೀರಾ ಕೊಡಿಸ್ತೀನಿ ಬಿಡವಂತಿಲ್ಲ ಅವಾಗ. ಏನಾದ್ರು ಕೊಡಿಸ್ತೀನಿ ಬಿಡವಂತಿರಲ್ಲ ಅವಾಗ. ನೀನ್ ಏನಾದ್ರು ತಿನ್ಬೇಕು ಅನ್ಸ್ದಾಗ ಬೇಜಾರಲ್ಲಿ ಇರ್ತೀನಿ. 5 ನಾನ್ ನನ್ ಬಗ್ಗೆ ಪ್ರೌಡ್ ಆಗಿರೋದು ಯಾವಾಗ ನಾನು ಈ ಅಚೀವ್ಮೆಂಟ್ ಮಾಡಿದಾಗ. ಈಗ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬರ್ತಲ್ಲ 9 ಆಯ್ತಾಯ್ತು. 15 ಗೆದ್ದವ್ರೆ ನನ್ನ ಕಡೆಯಿಂದ ಗಿಫ್ಟ್. ಓಕೆನಾ? ಇನ್ನು 6 ನಾನು ನನ್ನ ಲಾಸ್ಟ್ ಹತ್ತಿದ್ದೇನ್ ಕಾರಣಕ್ಕೆ ನಾನು ನೀನ್ ಹತ್ತದ ಕಷ್ಟಪಟ್ಟು ಸೆಕೆಂಡ್ PU ಮಾಡಿಸ್ಕೊಂಡು ಲಾಸ್ಟ್ ಹತ್ತಿದ್ದೆ ಅವರಮ್ಮ ನೆನ್ನೆ ಬೆಳಗ್ಗೆ ಬೆಳಗ್ಗೆ ನೆನ್ನೆ ಬೆಳಿಗ್ಗೆ ಅನ್ನಕದ್ದೆ ನಾನು ಬೈದೆ ಅಂತ. ಪಾಪ ಬೈತು ಅಂತ. ಇಲ್ಲ ನೆನ್ನೆ ಸಂಜೆ ನಾನು ಹೇಳಿಲ್ವಾ ಅಮ್ಮ ವಾಪಸ್ ಬಂದಿದ್ದಕ್ಕೆ. ರಾಂಗ್ ಇಬ್ಬರದಿಲ್ಲ, ಇಬ್ರದ್ದು ಇಲ್ಲ. ಹ್ಞೂ ಅಂದ್ಬಿಟ್ಟು ಕರೆಕ್ಟ್ ಅಮ್ಮ ಬಂದ್ಲು ಅಂತ. ನೀನ್ ಲಾಸ್ಟ್ ಹತ್ತದಂದ್ರೆ ಯಾವಾಗ್ಲೂ ಹತ್ತದು ಅದಕ್ಕೆ ಹತ್ತಿರೋದು ನಾನ್ ಜಾಸ್ತಿ ಯೂಸ್ ಮಾಡೋ ಪದ ಯಾವುದು? ಯಾವಾಗೂ ಸೊ ಇಂಗ್ಲಿಷಲ್ಲಿ ಅಲ್ಲಮ್ಮ. ಯಾವ್ದು? ಒಂದು ನಿಮಿಷ. ಅಮ್ಮು 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 ಯಾಕಪ್ಪ ಲೀಡಲ್ಲಿದ್ದೀನಿ ನಾನು. ಮೂರಲ್ಲಿದ್ದೀರಾ? ನನಗೆ ಯಾವ್ದೋ ಒಂದ್ ಲೈಕ್ ನಾನ್ ಸ್ಕಿಲ್ ಕಲಿಬೇಕು ಅಂತ ಇದೀನಿ, ಆದ್ರೆ ಸೋಂಬೇರಿತನ ಆಗ್ತಾ ಇದೀನಿ. ಯಾವ್ದು? ಯೂಟ್ಯೂಬಾ? ಊದ್ ಹೇಳಿ. ಯೂಟ್ಯೂಬ್ ಅಲ್ಲಿ ಏನು ಎಡಿಟಿಂಗ್ ಮಾಡೋ ಸ್ಕಿಲ್ ಇನ್ನೂ ಚೆನ್ನಾಗಿ ಕಲಿಬೇಕು ಅನ್ಕೊಂಡಿದೀನಿ. ಫೋನ್ 9 ಆಯ್ತು. ಅಂದ್ರೆ ಸ್ವಲ್ಪ ಸೋಂಬೇರಿತನ ಆಗ್ತಾ ಇದೀನಿ, ಬರೀ ಟಿವಿ ನೋಡೋದು.
ನಾನ್ ಜಾಸ್ತಿ ನೋಡೋ ಯೂಟ್ಯೂಬರ್ ಲೈಕ್ ನನಗೆ ಇಷ್ಟ ಆಗಿರೋ ಯೂಟ್ಯೂಬರ್ ಯಾರು? ಸಮೀರ್ ಅವರು ಪ್ಲಸ್ ಆಯ್ತು ಒಂದೇ ಹೋಯ್ತು. ಮಧುಗೌಡ ಇಲ್ಲ ರಾಂಗ್. ನಾನು ಫಸ್ಟ್ ಇಂದ ಒಬ್ರದೇ ವರುಣ ಆರಾಧ್ಯ. ಇಬ್ರದ್ದು ಹೇಳ್ತಾ ಇದ್ದೆ ನಾನು. ಒಂದೇ ಹೇಳ್ಬೇಕು, ನೀವ್ ಎರಡು ಇದಿಲ್ಲ ಅದು ಚೂಸ್ ಇಟ್ಟಲ್ಲಿ 50 ಜನ ಇರ್ತಾರೆ, 2 ನೋಡ್ತೀವಿ ನಾವು, ಕರೆಕ್ಟ್ ಅಲ್ವಾ? ಮುಂಚೆಯಿಂದ ವರುಣ ಆರಾಧ್ಯದ ಒಬ್ರದೇ ನೋಡ್ತಾ ಇದ್ದಿದ್ದು. ಇವಾಗ ಸಮೀರ್ದು ಮಧುದು ಇವಾಗ ಸ್ಟಾರ್ಟ್ ಮಾಡಿದ್ದು. ಒಟ್ಟು ನಾನು ಹೇಳಿದ್ದು ವರುಣ ಆರಾಧ್ಯ ಹೇಳಕ್ ಹೋಯ್ತಾ ಇದ್ದೆ, 2 ಹೇಳ್ತಾ ಇದ್ದೆ ನಾನು. ರಾಂಗ್ ಅಷ್ಟೇ. ಫಸ್ಟ್ ವರುಣ ಆರಾಧ್ಯ ಹೇಳ್ಬೇಕು. ಏ ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೊಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಏ ಬರೀ ಎಮ್ಮರ್ ನೋಡ್ತಿದ್ದು ವರುಣ ಆರಾಧ್ಯ. ನನ್ನ ಮಮ್ಮಿಗೂ ಹೇಳ್ತಾ ಇದ್ದೆ ವರುಣ ಆರಾಧ್ಯ ಅಂತ. ಆಮೇಲೆ ನಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನಿಮ್ಮಿಬ್ರನ್ನ ಬಿಟ್ಟು ನನಗೆ ಜಾಸ್ತಿ ಯಾರು ಇಷ್ಟ? ನಮ್ಮಪ್ಪ. ರಾಜಡ್ಡಿ. ನಮ್ಮಪ್ಪನ ಇಷ್ಟಪಡ್ತೀನಿ ಆದ್ರೆ ಫಸ್ಟ್ ರಾಧಂಟಿ. ನಾನು ಯಾವಾಗೂ ಹೇಳ್ತೀನಿ ಥರ್ಡ್ ಪರ್ಸನ್ ಯಾವಾಗೂ ರಾಧಂಟಿ ಅಂತ. ಹೌದಲ್ಲ? ನನಗೆ ತುಂಬಾ ಇಷ್ಟ ರಾಧಂಟಿ. ನಾನು ಯಾವಾಗೂ ಹೇಳ್ತೀನಿ ನನ್ ಸೆಕೆಂಡ್ ಅಮ್ಮ ಇಲ್ಲ ಫಸ್ಟ್ ಅಮ್ಮನ್ ತರನೇ ಅವರು. ಅವರು ತುಂಬಾ ಇಷ್ಟ ಪಡ್ತೀನಿ ಅವ್ರನ್ನ. ಎಲ್ಲದಕ್ಕೂ ರೀಸನ್ ಅವರು ಅಷ್ಟೇ, ನನ್ನೇ ಫಸ್ಟ್ ಮೊದ್ಲಂತಾನೆ ಕೇರ್ ಮಾಡ್ತಾರೆ, ಇವಾಗ್ಲೂ ಅಷ್ಟೇ. ಅದಕ್ಕೆ ಫಸ್ಟ್ ರಾಧಂಟಿ ಎಲ್ಲರಿಗಿಂತ. ಗೊತ್ತಿರೋ ವಿಷಯ ನೀವೇ ಮರ್ತಾ ಇದ್ದೀರಾ. ಇಲ್ಲ, ನಾನು ನಮ್ಮ 8 9 ನಿಮ್ಮ ಅಪ್ಪನ ಇಷ್ಟ ಪಡ್ತೀನಿ. 10 ಕನಲ್ಲಿ ಯಾವಾಗ ಅರ್ಥ ಆಯ್ತಪ್ಪ? ಬಡ್ಡೆ ಹೇಳ್ಬೇಡ ಈಗ, ಬಡ್ಡೆ ಹೇಳಿ ಈಗ. 9 ನಿಂತ್ಕೊಂಡ್ಬಿಟ್ಟು ನಾನು. ಯಾಕೆ ಪಾಪ? ಏನು ನನ್ನ ಹೆಂಡತಿ ಬರ್ಲಿ ಸ್ವಲ್ಪ ಮುಂದಕ್ಕೆ. ಓಬಾ ಹತ್ರ ನನ್ನ ಫಸ್ಟ್ ಅರ್ನಿಂಗ್ ಎಷ್ಟು? 5 ರೂಪಾಯಿ ಇದು వంగకాయ ಮಾರಿ 60 ರೂಪಾಯಿ. 5 ರೂಪಾಯಿ 60 ರೂಪಾಯಿ ಪಾಪ. ಅವತ್ತಿನ ಹೇಳಿಲ್ವಾ ಪಾಪ? ನಾನು ಎಷ್ಟು ನಾನು ಕೊಟ್ಟಿದ್ದೆ 5 ರೂಪಾಯಿ. 50 ರೂಪಾಯಿ 50 ರೂಪಾಯಿ ಯಾರು ಬರ್ತಿದ್ದು? ನೀವು ಕಳೆದ ಬಂದಿದ್ದು 10 ರೂಪಾಯಿ ತಿನ್ಕೊಂಡ್ ಬಂದೆ ನಾನು. 99 ಇಬ್ರು ಇಟ್ಟು. ನೆಕ್ಸ್ಟ್ ಕ್ವಶನ್, ನಾನು ಯಾವ ಊರಿಗೆ ಜಾಸ್ತಿ ಹೋಗ್ತೀನಿ? ನಮ್ಮೂರಿಗೆ. ನಾನು ಚಿಕ್ಕ ಬೆಳೆದಿದ್ದೆಲ್ಲ ಅವ್ರ ಊರಲ್ಲೇ ಗೈಸ್. ಸೊ ನಮ್ಮ ಪಪ್ಪ ಅವ್ರ ಊರಲ್ಲೇ, ಅದಕ್ಕೆ ನಾನು ಅಲ್ಲೇ ಫುಲ್ ಸೆಟ್ ಆಗಿರೋದು. ಜಾಸ್ತಿ ಹೋಗಕ್ಕೆ ಅಲ್ಲೇ ಇಷ್ಟಪಡ್ತೀನಿ. ಈ ನಡುವೆ ದೊಡ್ಡವಳಾದ್ಮೇಲೆ ನಮ್ಮ ಮಮ್ಮಿ ಊರಿಗೂ ಇಷ್ಟಪಡ್ತೀನಿ. ಆಮೇಲೆ 10 ಬಂದ್ಬಿಟ್ಟೆ, 9 ಆಗ್ಬಿಡ್ತು. 9 ನಿಮ್ ಲಕ್ಕಿ ನಂಬರ್ ಅದಕ್ಕೆ ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತದೆ. ನನ್ ಹುಟ್ಟಿದ ಕರೆಕ್ಟ್ ಟೈಮ್ 10:46. 10:46 ಮುಕ್ಕಾಲೆ 46 ಬಂದಿಲ್ಲ ಅಲ್ಲಿ. ಇಲ್ಲ, 10 ಅದ್ರಲ್ಲಿ ಮುಕ್ಕಾಲು. ಬರ್ತಿರೋದು 10:46. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇದ್ರ ಮೇಲೆ. ಹಾಯ್ ಗೈಸ್. ಸೊ ಸ್ವಲ್ಪ ವಿಡಿಯೋ ಸ್ಟಾಪ್ ಆಗ್ಬಿಟ್ಟಿತ್ತು, ಸೊ ನೋಡ್ಕೊಂಡಿರ್ಲಿಲ್ಲ. ಸೊ ಬೇರೆ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಇವಾಗ. ನನ್ನ ಲೈಫಲ್ಲಿ ಇರೋ ಬಿಗ್ ಮೋಟಿವೇಶನ್ ಯಾವುದು? ಮೋಟಿವೇಶನ್ ಅಂದ್ರೆ ಒಂಥರ ಅದಕ್ಕೆ ಓದಿದ್ರಿ ಬಿಗ್ಗೆಸ್ಟ್ ಮೋಟಿವೇಶನ್ ನನ್ನ ಲೈಫಲ್ಲಿ ಇವಾಗ ತುಂಬಾ ನಾನು ಹೇಳ್ತಾ ಇರ್ತೀನಿ ಯಾವಾಗ. ಆನಂದ್ ಸರ್ ಯಾಕಂದ್ರೆ ಗೈಸ್ ಅವ್ರ ತರ ಹೇಳಿದ್ದು ಅಷ್ಟೇ. ನನ್ನ ತುಂಬಾ ಲೈಕ್ ಫಸ್ಟ್ PU ಅಷ್ಟು ರಿಸಲ್ಟ್ ನೋಡ್ಬಿಟ್ಟು ಇಲ್ಲ ಸರ್ ನಿಮ್ ಮೊದ್ಲು ಚೆನ್ನ ಓದ್ತಾಳೆ ನಂಬಿಕೆ ಇಡಿ ಅಂತ ಹೇಳಿದ್ದು ನನಗೆ ತುಂಬಾ ಮೋಟಿವೇಶನ್ ಅಂದ್ರೆ ಆ ಸರ್. ನನ್ನ ಹಿಡನ್ ಟ್ಯಾಲೆಂಟ್ ಯಾವುದು? ಇನ್ನು 5 ಕ್ವಶನ್ ಅಲ್ಲಿ ಯಾರು ಆನ್ಸರ್ ಮಾಡ್ತಾರೋ ಅವ್ರಿಗೆ. 5 ಕ್ವಶನ್ ಅಲ್ಲಿ 5 ಮಾರ್ಕ್ಸ್ ಯಾರೇ ಬರುತ್ತೋ ಅವ್ರಿಗೆ. ನಿಮ್ದು ಒಂದಾಯ್ತು, ಇನ್ ಟೋಟಲ್ 5. ಅಲ್ಲ ಅಂದ್ರೆ ಏನು? ಹಿಡನ್ ಟ್ಯಾಲೆಂಟ್, ಬಚ್ಚಿಟ್ಕೊಂಡಿರೋ ಟ್ಯಾಲೆಂಟ್. ಜಾಸ್ತಿ ಅದನ್ನ ಶೋಕೇಸ್ ಮಾಡಿಲ್ಲ, ನಾನು ತೋರಿಸಿಲ್ಲ ನನ್ನ ಟ್ಯಾಲೆಂಟ್. ಗೊತ್ತಿಲ್ವಮ್ಮ? ನೀವೇ ಅವ್ರು ಹೇಳ್ತಿರಲ್ಲಪ್ಪ ಬಿಟ್ಬಿಟ್ಟೆ ಚೆನ್ನಾಗಿತ್ತು ಆ ಟ್ಯಾಲೆಂಟ್ ನಿನ್ನ ಹತ್ರ ಇತ್ತು. ಗೊತ್ತು ಕ್ಲೂ ಕೊಟ್ಟವಳೆ. ಅವ್ರದ್ದು ಹಾಡು ಬರೆಯೋದು
ಲೆಸ್ ಅದು ಕ್ಲೂ ಇಲ್ಲ ಕ್ಲೂ ಅಲ್ಲ ಕ್ಲೂ ಲೆಸ್ ಬಂಗಾರ ಲೆಸ್ ಒಂದೊಂದು ಕಣೆ. ಇಲ್ಲ ಲೆಸ್ ಒಂದು. ಯಾಕಂದ್ರೆ ಇಲ್ಲ ಲೆಸ್ ಇಲ್ಲ ಒಂದು ಇವಾಗ ನನಗೆ ಸ್ಟ್ರೆಸ್ ಆಗ್ತಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಯಾವುದು? ಕೆಸಿಟಿ ರಿಸಲ್ಟ್ ಹೌದು ಗೈಸ್, ಊದ್ ಹೇಳ್ಬೇಕು. ಕೆಸಿಟಿ ರಿಸಲ್ಟ್ ಹೌದು ಗೈಸ್, ರಿಸಲ್ಟೇ ಬರ್ದಂಗೆ ಕಾಯಿಸ್ತಾ ಇದ್ದಾರೆ ಯಾವುದು ಇದು ಅಂದ್ಕೊಂಡು ಸ್ವಲ್ಪ ಸ್ಟ್ರೆಸ್ ಅದೇ ಜಾಸ್ತಿ ಆಗ್ತಾ ಇರೋದು. ನೆಕ್ಸ್ಟ್ ನನ್ನ ಫೇವ್ರೆಟ್ ಕಾರ್ಟೂನ್ ಯಾವುದು? ಟಿವಿ ಕಾರ್ಟೂನ್ ಅಲ್ಲಿ ಯಾರಾದ್ರೂ ಇದು ಗೆದ್ದದು ಪತ್ಲು ಮೂವತ್ತು ಬಿಟ್ಲು ಮತ್ತೆ ಮೊದಲು ಯಾವ ನೋಡ್ತೀನಿ ಯಾವಾದ್ರೂ ಬರೀ ಇದು ಹೇಳ್ತೀರಲ್ಲ. ಟಿವಿ ಚಿಂಟು ಟಿವಿ ಮತ್ತೆ ಫೇವ್ರೆಟ್ ಕಾರ್ಟೂನ್ ಅದು ಅದ್ರಲ್ಲಿ ಬರೋ ಒಂದೊಂದು ಹೆಸರು ನಾನು ನೋಡ್ತಾ ಇರ್ತೀನಿ. ನೆಕ್ಸ್ಟ್ ಕೇಳು ನಾಯಿ ಗೊತ್ತಿಲ್ಲ ಮರಿ, ಅದು ಗೊತ್ತಿಲ್ಲ ಅದ್ರ ಹೆಸರು ಗೊತ್ತಿಲ್ವಲ್ಲ ಏನಂತ ಕೇಳ್ತಿದ್ರು. ಅದು ಗೊತ್ತಿಲ್ಲ ಬಿಡಿ. ಅಟ್ಲೀಸ್ಟ್ ಗೊತ್ತಿರೋ. ನಾನು ಫಸ್ಟ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋದು ಯಾವುದು? ಫಸ್ಟ್ ಕಾಂಪಿಟೇಷನ್ ಅಂತ ಗೆದ್ದಿರೋದು ಇವಾಗ ಹೌದು ಮಿಸ್, ನನ್ನ ಫಸ್ಟ್ ಕಾಂಪಿಟೇಷನ್ ಅದು. ಸೊ ನಾನು ಗೆದ್ದಿರೋ ಫಸ್ಟ್ ಕಾಂಪಿಟೇಷನ್ ಅದು ಏನು ಕ್ಲಸ್ಟರಿ ಲೆವೆಲಿಂದ ತಾಲೂಕ್ ಲೆವೆಲ್ ಬಂದಿದ್ದೆ. ಸೊ ಅದೇ ನಾನು ಗೆದ್ದಿದ್ದು. ಇನ್ನು ಎಷ್ಟಾದ್ರು ಜನ? ನಿಮ್ಮ 3-1. ನನ್ನ ಫೇವ್ರೆಟ್ ಬರ್ಡೇ ಸೆಲೆಬ್ರೇಷನ್ ಎರಡನೇ ವರ್ಷದ್ದು ನಾನು ನೋಡಿದ್ ಏನೇನಾಯ್ತು ಅಂತ ಫೇವ್ರೇಟ್ ಆಗಿರೋದಕ್ಕೆ ಫೇವ್ರೇಟ್ ಬರ್ಡೇ ಸೆಲೆಬ್ರೇಷನ್. ಮೇಲ್ಗಡೆ ಬಂದ್ರೆ ಕೇಕ್ ಕಟ್ ಮಾಡಿದ್ದು ಒಂದ್ ಮೂರು ಚಾನ್ಸ್ ಕೊಡ್ತೀನಿ ಔಟ್. ಕರೆಕ್ಟ್ ಡೈಸ್ ಲಾಸ್ಟ್ ಟೈಮ್ ಆನ್ಸರ್ ಹೇಳಿದ್ ಕರೆಕ್ಟ್. ನೈಟ್ ಫುಲ್ ಒಬ್ಳೆ ಕೇಕ್ ತಳ್ಳಿ ಮಾಡಿದ್ದೀನಿ. ಇಷ್ಟ ನಾನು 3 ಜನನೇ ಕಟ್ ಮಾಡಿ. ಓಕೆ, ರ್ಯಾಪಿಡ್ ಫೈರ್ ಓಕೆನಾ? ಹಾ, ನೋಡಂಗಿಲ್ಲ. ಟೀ ಆರ್ ಕಾಫಿ? ಕಾಫಿ. ಕಾಫಿ ನಾನೇ ಹೇಳಿದ್ದು. ಬಡ್ಡಾಡ್ಬೇಡ. ಆಯ್ತು. ವಿಷಲ್ ಹೊಡಿಬೇಕು ಅಂತ ವಿಷಲ್ ಮಾಡ್ತಾರೆ. ನಾಲ್ಕಾಯ್ತದ್ದು ಬುಕ್ಸ್ ಆರ್ ಮೂವೀಸ್? ಮೂವಿ ಕರೆಕ್ಟ್ ಗೈಸ್. ನನಗೆ ಬುಕ್ಸ್ ಅಷ್ಟು ಇಷ್ಟ ಆಗಲ್ಲ. ಬುಕ್ಸ್ ಎಲ್ಲ ಓದ್ತೀನಿ. ನಾನು ಬುಕ್ಸ್ ಎಲ್ಲಾದ್ರೂ ಓದೋದು ಫಿಲಮ್ ಫಸ್ಟ್ ಮೂವೀಸ್ ಗೈಸ್. ಯಾಕಂದ್ರೆ ನನ್ಗೆ ಜಾಸ್ತಿ ಮೂವೀಸ್ ನೋಡೋದು ಇಷ್ಟ. ಸೇವ್ ಮನಿ ಆರ್ ಸ್ಪೆಂಡ್ ಮನಿ? ನಾನೇ ವಿಶಾಲ್ ಇಬ್ರು ಓದಿದ್ರಿ? ಇಲ್ಲ. ಸಿಟಿ ಲೈಫ್ ಆರ್ ವಿಲೇಜ್ ಲೈಫ್? ನಾವು ವಿಶಾಲ್ ಓದಿಲ್ಲ. ಹೋಗ್ದೆ ಇಲ್ಲ ಇಬ್ರು. ನಾನು ಒಂದು ಪ್ರಾಣಿ ಆದಿದ್ರೆ ನಾನು ಯಾವ ಪ್ರಾಣಿ ಆಡಕ್ಕೆ ಇಷ್ಟಪಡ್ತಿದ್ದೆ? ನಾಯಿ. ಬೆಕ್ಕು ಬೆಕ್ಕು ಬೆಕ್ಕು. ನಮ್ಮ ಮಮ್ಮಿ ನಾಯಿ ಅಂತ ಬೈದು ನಾಯಿ ಆಗ್ಬಿಟ್ಟು ಇಲ್ಲ ಬೆಕ್ಕು ಬೆಕ್ಕು ಬೆಕ್ಕು. ಕರೆಕ್ಟ್ ಪಾಪ. ಎಷ್ಟದು? 2 1 2 4 ರ್ಯಾಪಿಡ್ ಅಂತ ಇಲ್ಲ, ಹಂಗ 2 4 ರ್ಯಾಪಿಡ್ ಮುದ್ದಿತ್ತು ಅಷ್ಟೇ. ನಂಗೆ ಒಂದು ಫುಡ್ನ ಯಾವತ್ತು ಕೊಟ್ಟರು ನಾನು ತಿಂತೀನಿ. ಒಂದು 3 ಟೈಮ್ ಕೊಟ್ಟು ಮೆಣಸಿನಕಾಯಿ ರೊಟ್ಟಿ. ಮಮ್ಮಿಗೆ ಹೇಳ್ತು. ಸರಿ ಆಯ್ತು, ಅವಳೇ ಗೆದ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. ಗೈಸ್, ಸೊ ಈ ಗೇಮಲ್ಲಿ ಮಮ್ಮಿ ಗೆದ್ದಿದ್ದಾರೆ. ಅವಾಗೆ ಮಾಡಿದ್ರೆ ನಮ್ಮ ಅಪ್ಪ ಗೆದ್ದಿದ್ರು ಗೈಸ್. ಸೊ ಲೈಟ್ ಆ ವಿಡಿಯೋ ಬರಲಿಲ್ಲ. ಸೊ ಆಲ್ರೆಡಿ ಗಿಫ್ಟ್ ಓಪನ್ಸ್ ಆಗಿದೆ. ಸೊ ಇನ್ನೊಂದ್ಸರಿ ಕೊಡ್ತೀನಿ ಅದೇ ಗಿಫ್ಟ್ನ, ಅವರು ನೋಡ್ಕೊಳ್ಳಿ. ಸೊ ಒಬ್ಬೊಬ್ರು ಯಾವ್ದಾದ್ರು ಚೂಸ್ ಮಾಡಿದ್ದಾರೆ, ಓಪನ್ ಮಾಡಿ ತೋರಿಸ್ತೀವಿ ಗೈಸ್. ಅವ್ರು ಗೆದ್ದಿದ್ರು ಗೈಸ್ ಪಾಪ. ಅವರೇ ಫಸ್ಟ್ ಗೆದ್ದದ್ದು. ಇವಾಗ ಇವ್ರು ಗೆದ್ಬಿಟ್ಟಿದ್ದಾರೆ. ಇಟ್ಸ್ ಅದೇ ನನ್ನ ಲೈಫಲ್ಲಿ ಇಬ್ರು ಗೆದ್ದಿದ್ದಾರೆ. ನನಗೆ ಕಿಚನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನೇ ಗಿಫ್ಟ್ ನಾನು ಫಸ್ಟ್ ಟೈಮ್ ಗೆದ್ದಿರೋ ಇದು. ನನ್ನ ಹತ್ರ ಗೆದ್ದಿರೋದು ಇವರೇ ಗೈಸ್ ಫಸ್ಟ್ ಟೈಮ್. ಇಲ್ಲಿವರೆಗೂ ಚಾಲೆಂಜ್ ವಿಡಿಯೋ ಯಾವುದು ಮಾಡಿಲ್ಲ ನಾವು. ಇದೇ ಫಸ್ಟ್ ಟೈಮ್ ಮಾಡಿರೋದು. ನನ್ನ ಮಗಳು ಗಿಫ್ಟ್ ಕೊಡೋದು ತುಂಬಾ ಖುಷಿ ಆಯ್ತು. ಸೊ ಫಾರ್ಮಲ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲ ನೋಟಿಫಿಕೇಶನ್ ಇಲ್ಲಿ ಬರುತ್ತೆ ಆಯ್ತಾ? ದಯವಿಟ್ಟು ಫಾಲೋ ಮಾಡಿ. ಏನೇ ತಪ್ಪಾಗಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರು ಸಾರಿ, ಇಷ್ಟ ಆಗದೆ ಇದ್ರೆ ಸಾರಿ, ಏನು ಮಾಡಕ್ಕಾಗಲ್ಲ. ಮುಂದೆ ಏನಾದ್ರು ಮಾಡ್ಬೇಕು ಚಾಲೆಂಜ್ ಅಂತ ಇದ್ರೆ ಹೇಳಿ, ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸಿ. ಚಿಕ್ಕ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು.